ಇವತ್ತಿನಿಂದಲೇ ನೀವು ಏನು ಯೋಚನೆ ಮಾಡ್ತಿರೋ ಕನ್ನಡದಲ್ಲಿ ಅದರ ಕರ್ತ ಮತ್ತು ಕ್ರಿಯಾಪದವನ್ನು ಹುಡುಕಿ ಒಟ್ಟಿಗೆ ಬರೆದು ಉಳಿದ ವಾಕ್ಯವನ್ನು ಬರೀಲಿಕ್ಕೆ ಶುರು ಮಾಡಿ. ನಿಮ್ಮ ವಾಕ್ಯ ಯಾವತ್ತೂ ತಪ್ಪಾಗುವುದಿಲ್ಲ. ಈಗ ಸ್ವಲ್ಪ ಎಕ್ಸಾಂಪಲ್ ನೋಡೋಣ. ಕನ್ನಡ ಕ್ರಮ ಒಂದ್ಸಲ ಓದ್ತೇನೆ. ಕನ್ನಡ ಕ್ರಮ ನೋಡಿ, ಪುನಃ ಹೇಳ್ತಾ ಇದ್ದೇನೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಬೇಕಾದರೆ ಈ ವಿಡಿಯೋವನ್ನು 1 ಅಲ್ಲ 10 ಅಲ್ಲ 1000 ಸಲ ಕೇಳಿ, ಅರ್ಥ ಮಾಡ್ಕೊಳ್ಳಿ. ಕನ್ನಡ ಕ್ರಮ ನಾನು ಪಾಠ ಓದುತ್ತೇನೆ. ಇಂಗ್ಲೀಷ್ ಕ್ರಮ ಐ ರೀಡ್ ಎ ಲೆಸನ್. ಏನಾಗ್ತದೆ ಇಂಗ್ಲೀಷಲ್ಲಿ ನೋಡಿ, ನಾನು ಓದುತ್ತೇನೆ ಪಾಠ. ಕನ್ನಡ ಕ್ರಮ ನಾನು ಹಾಲು ಕುಡಿಯುತ್ತೇನೆ. ಇಂಗ್ಲೀಷ್ ಕ್ರಮ ಐ ಡ್ರಿಂಕ್ ಮಿಲ್ಕ್. ಇಂಗ್ಲೀಷಲ್ಲಿ ಏನಾಗ್ತದೆ ನೋಡಿ, ನಾನು ಕುಡಿಯುತ್ತೇನೆ ಹಾಲು. ಕನ್ನಡ ಕ್ರಮ ನಾನು ಸಿನಿಮಾ ನೋಡುತ್ತೇನೆ. ಇಂಗ್ಲೀಷಲ್ಲಿ ಏನಾಗ್ತದೆ ನೋಡಿ, ಐ ವಾಚ್ ಎ ಮೂವಿ. ಹೇಗಿದೆ ನೋಡಿ ಕನ್ನಡದಲ್ಲಿ ಅದರ ಅರ್ಥ ಏನು, ನಾನು ನೋಡುತ್ತೇನೆ ಸಿನಿಮಾ. ಕನ್ನಡ ಕ್ರಮ ನಾನು ಕಾರು ಓಡಿಸುತ್ತೇನೆ. ಇಂಗ್ಲೀಷ್ ಕ್ರಮ ನೋಡಿ, ಐ ಡ್ರೈವ್ ಅ ಕಾರ್. ನಾನು ಓಡಿಸುತ್ತೇನೆ ಕಾರು. ಕನ್ನಡ ಕ್ರಮ ನಾನು ಮನೆಗೆ ಹೋಗುತ್ತೇನೆ. ಇಂಗ್ಲೀಷ್ ಕ್ರಮ ಐ ಗೋ ಹೋಮ್. ನಾನು ಹೋಗುತ್ತೇನೆ ಮನೆಗೆ. ಕನ್ನಡ ಕ್ರಮ ನಾನು ಬಟ್ಟೆ ಒಗೆಯುತ್ತೇನೆ. ನಾನು ಅಂದರೆ ಐ, ಬಟ್ಟೆ ಅಂದರೆ ಕ್ಲೋತ್ಸ್, ಒಗೆಯುತ್ತೇನೆ ಅಂದರೆ ವಾಶ್. ಐ ಕ್ಲೋತ್ಸ್ ವಾಶ್. ಕನ್ನಡದಲ್ಲಿ ಸರಿ ಉಂಟು, ಇಂಗ್ಲೀಷಲ್ಲಿ ತಪ್ಪು. ಇಂಗ್ಲೀಷ್ ಕ್ರಮ ನಾನು ಒಗೆಯುತ್ತೇನೆ ಬಟ್ಟೆ, ಐ ವಾಶ್ ಕ್ಲೋತ್ಸ್. ಇಂಗ್ಲೀಷ್ನಲ್ಲಿ ಯಾವಾಗಲೂ ನೀವು ಏನು ಮಾಡಬೇಕು, ಕರ್ತನ ಜೊತೆಗೆ ನಾನು ಒಗೆಯುತ್ತೇನೆ ಬಟ್ಟೆ, ನಾನು ಬಟ್ಟೆ ಒಗೆಯುತ್ತೇನೆ ಅಂತ ಇದ್ದ ಹಾಗೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಐ ಕ್ಲೋತ್ಸ್ ವಾಶ್ ಇಂಗ್ಲೀಷಲ್ಲಿ ತಪ್ಪಾಗ್ತದೆ. ಸೊ ಇದ್ದಾಗೆ ಮಾಡಬೇಡಿ. ಇದನ್ನು ಅರ್ಥ ಮಾಡಿಕೊಳ್ಳಿ. ಕೊನೆ ವಾಕ್ಯ 8ನೇ ವಾಕ್ಯ ನೋಡಿ, ನಾನು ಪೆನ್ನು ಕೊಳ್ಳುತ್ತೇನೆ. ಕನ್ನಡ ಕ್ರಮ ಏನು, ನಾನು ಪೆನ್ನು ಕೊಳ್ಳುತ್ತೇನೆ, ಸರಿ ಉಂಟು. ಇಂಗ್ಲೀಷಲ್ಲಿ ಏನಾಗ್ತದೆ ಅದು, ಐ ಅ ಪೆನ್ ಬೈ. ಇಂಗ್ಲೀಷಲ್ಲಿ ತಪ್ಪದು ವಾಕ್ಯ. ಇಂಗ್ಲೀಷ್ ಕ್ರಮ ಏನು, ನಾನು ಕೊಳ್ಳುತ್ತೇನೆ ಪೆನ್, ಐ ಬೈ ಅ ಪೆನ್. ಇದನ್ನೇ ನಾನು ಆಲೋಚನಾ ಕ್ರಮ, ಥಿಂಕಿಂಗ್ ಮೆಥಡ್ ಅಂತ ಹೇಳಿದ್ದೇನೆ. ಥಿಂಕಿಂಗ್ ಮೆಥಡ್ ಏನು, ಆರ್ಡರ್ ಚೇಂಜ್ ಮಾಡಿ ಬ್ರೈನ್ ಚೇಂಜ್ ಆಗ್ತದೆ. ಆರ್ಡರ್ ಚೇಂಜ್ ಮಾಡಿ ನಿಮ್ಮ ಸೆಂಟೆನ್ಸ್ ಚೇಂಜ್ ಆಗ್ತದೆ. ಆರ್ಡರ್ ಚೇಂಜ್ ಮಾಡಿ ನಿಮ್ಮ ವಾಕ್ಯ ಸರಿ ಆಗ್ತದೆ. ಆರ್ಡರ್ ಚೇಂಜ್, ಬ್ರೈನ್ ಚೇಂಜ್. ಇಂಗ್ಲೀಷ್ ಕಲಿಯಲು ಇಲ್ಲಿದೆ ಮ್ಯಾಜಿಕ್ ಫಾರ್ಮುಲಾ. ಆರ್ಡರ್ ಚೇಂಜ್, ಬ್ರೈನ್ ಚೇಂಜ್.